ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ದೆಹಲಿ ಸ್ಫೋಟದ ಕೇಸ್ನಲ್ಲಿ 7 ವೈದ್ಯರು ಮತ್ತು 2 ಮೌಲ್ವಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಈ ದುಷ್ಟ ವೈದ್ಯರ ಹಿನ್ನೆಲೆ ಗೊತ್ತಾ? ಯಾರು, ಯಾವ ರಾಜ್ಯದವರು, ಯಾವ್ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು, ಸಂಸಾರ ಬಿಟ್ಟು ಭಯೋತ್ಪಾದಕಿಯಾದ ವೈದ್ಯೆಯ ಕತೆ ಗೊತ್ತಾ? ದಾಳಿಯ ಹಿಂದೆ ಮೌಲ್ವಿಗಳ ಪಾತ್ರ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಡಾಕ್ಟರ್ ಮುಜಮ್ಮಿಲ್ ಗನೈ. ದೆಹಲಿ ದಾಳಿಯ ಹಿಂದೆ ಡಾಕ್ಟರ್ ಮುಜಮ್ಮಿಲ್ ಗನೈ ಪಾತ್ರ ದೊಡ್ಡದಿದೆ. 35 ವರ್ಷದ ಈತ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಕೋಯಿಲ್ ಮೂಲದವನು. ಈತನಿಗೆ ಓರ್ವ ಸಹೋದರ ಕೂಡ ಇದ್ದು ಇಡೀ ಕುಟುಂಬ ಕೃಷಿಯಲ್ಲಿ ತೊಡಗಿಸಿಕೊಂಡಿದೆ. ಆದರೆ ಈ ಕುಟುಂಬದಲ್ಲಿ ಮುಜಮ್ಮಿಲ್ನಂತಹ ದುಷ್ಟ ಹುಟ್ಕೊಂಡಿದ್ದಾನೆ. MBBS ಓದಿದ್ದ ಮುಜಮ್ಮಿಲ್ 4 ವರ್ಷಗಳ ಹಿಂದೆಯೇ ಮನೆ ಬಿಟ್ಟಿದ್ದ. ಹರಿಯಾಣದ ಫರೀದಾಬಾದ್ನಲ್ಲಿರುವ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಿದ್ದ. MBBS ವಿದ್ಯಾರ್ಥಿಗಳಿಗೆ ಪಾಠ ಕೂಡ ಮಾಡ್ತಿದ್ದ. ಈತನನ್ನ ಅಕ್ಟೋಬರ್ 30ರಂದೇ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಜೊತೆಗೆ ಫರೀದಾಬಾದ್ನಲ್ಲಿ ಇವನು ಬಾಡಿಗೆಗೆ ವಾಸವಿದ್ದ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಸದ್ಯ ಈತನ ಮನೆಯಿಂದ 350 kgಯಷ್ಟು ಅಮೋನಿಯಂ ನೈಟ್ರೇಟ್, ಬಂದೂಕು, ಮದ್ದುಗುಂಡುಗಳು, ಪಿಸ್ತೂಲು, ಬ್ಯಾಟರಿಗಳು, ಟೈಮರ್ಗಳು ಮತ್ತು ರಿಮೋಟ್ ಕಂಟ್ರೋಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಡಾಕ್ಟರ್ ಅದಿಲ್ ಅಹಮದ್ ರಾಥರ್ ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಿಂದ ಬಂದವನು. ಈ ಅದಿಲ್ ಅಹಮದ್ ರಾಥರ್ 30 ವರ್ಷದ ಈತ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ದ. ಇದೇ ವೇಳೆ ಉಳಿದ ಉಗ್ರ ವೈದ್ಯರ ಪರಿಚಯವಾಗಿತ್ತು. ನಂತರದಲ್ಲಿ ಅದಿಲ್ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಗವರ್ನಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿಯೂ ಕೆಲಸ ಮಾಡ್ತಿದ್ದ. ಇತ್ತೀಚೆಗೆ ಉತ್ತರ ಪ್ರದೇಶದ ಸಹರನ್ಪುರದಲ್ಲಿರುವ ವಿ ಬ್ರೋಸ್ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕಾಂಟ್ರಾಕ್ಟ್ಗೆ ಸೈನ್ ಹಾಕಿದ್ದ. ತಿಂಗಳಿಗೆ 4 ಲಕ್ಷ ರೂಪಾಯಿ ಸಂಬಳ ಪಡೀತಿದ್ದ. ಭಾರತದಲ್ಲಿ 30 ವರ್ಷ ವಯಸ್ಸಿಗೆ ವೈದ್ಯರು ಇಷ್ಟು ಸಂಬಳ ಪಡೆಯುವುದು ತುಂಬಾ ರೇರ್ ಅಂತ ಹೇಳ್ಬೋದು. ಆದ್ರೂ ಈತನಿಗೆ ಅದೃಷ್ಟ ಒಲಿದು ಬಂದಿತ್ತು. ಆದ್ರೆ ಅದಿಲ್ ಜೈಷ್ ಉಗ್ರ ಸಂಘಟನೆ ಜೊತೆ ಲಿಂಕ್ ಹೊಂದಿರೋದು ಪೊಲೀಸರಿಗೆ ಗೊತ್ತಾಗಿತ್ತು. ಹೀಗಾಗಿ 4 ಲಕ್ಷ ಸಂಬಳದ ಕೆಲಸ ಸಿಕ್ಕ 1 ವರ್ಷದ ಒಳಗೆ ಅಂದ್ರೆ ನವೆಂಬರ್ 6ರಂದು ಅದಿಲ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಡಾಕ್ಟರ್ ಉಮರ್ ಉನ್ ನಬಿ. 35 ವರ್ಷದ ಡಾಕ್ಟರ್ ಉಮರ್ ಉನ್ ನಬಿ ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದವನು. ಈತ ಕೂಡ ವೃತ್ತಿಯಲ್ಲಿ ವೈದ್ಯನಾಗಿದ್ದ. 2017ರಲ್ಲಿ ಶ್ರೀನಗರದ ಗವರ್ನಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ MBBS ಪಡ್ಕೊಂಡ. ನಂತರ ಶ್ರೀನಗರ, ಅನಂತನಾಗ್ ಜಿಲ್ಲೆಗಳಲ್ಲಿ ವೈದ್ಯನಾಗಿ ಕೆಲಸ ಮಾಡ್ದ. ಆಮೇಲೆ ಹರಿಯಾಣದ ಫರೀದಾಬಾದ್ನ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ವೈದ್ಯನಾಗಿ ಕೆಲಸಕ್ಕೆ ಸೇರ್ಕೊಂಡ. ಇಲ್ಲಿ ಡಾಕ್ಟರ್ ಅದಿಲ್ ಮತ್ತು ಮುಜಮ್ಮಿಲ್ ಪರಿಚಯವಾಗಿತ್ತು. ಅವರ ಮೂಲಕ ಉಮರ್ಗೂ ಜೈಷ್ ಸಂಘಟನೆಯ ಲಿಂಕ್ ಬೆಳೆದಿತ್ತು. ಇನ್ನೂ ಮದುವೆಯಾಗದ ಈ ಕಿಡಿಗೇಡಿಗೆ ಮನೆಯಲ್ಲಿ ಹುಡುಗಿ ಹುಡುಕ್ತಿದ್ರಂತೆ. ಡಾಕ್ಟರ್ ಅದಿಲ್ ಮತ್ತು ಮುಜಮ್ಮಿಲ್ ಅರೆಸ್ಟ್ ಆಗಿದ್ದು ಗೊತ್ತಾದ ಕೂಡಲೇ ಈತ ತಲೆಮರೆಸಿಕೊಂಡಿದ್ದ. ಹೆದರಿಕೊಂಡು ತನ್ನ I-20 ಕಾರ್ನಲ್ಲಿ ಸ್ಫೋಟಕ ತುಂಬಿಕೊಂಡು ಫುಲ್ ಸುತ್ತು ಹೊಡೆದಿದ್ದಾನೆ. ಕೊನೆಗೆ ನವೆಂಬರ್ 10ರಂದು ಕೆಂಪುಕೋಟೆ ಬಳಿ ತನ್ನ ಕಾರು ಸ್ಫೋಟಿಸಿಕೊಂಡು ತಾನೂ ಸತ್ತಿದ್ದಾನೆ. ಡಾಕ್ಟರ್ ಶಾಹೀನ್ ಸಯೀದ್. 46 ವರ್ಷದ ಶಾಹೀನ್ ಸಯೀದ್ ಉತ್ತರ ಪ್ರದೇಶದ ಲಕ್ನೋ ಮೂಲದವಳು. ಕಾನ್ಪುರದ ಮೆಡಿಕಲ್ ಕಾಲೇಜಿನಲ್ಲಿ MBBS ಪಡೆದಿದ್ದ ಈಕೆಗೆ ಮದುವೆಯಾಗಿ ಮಕ್ಕಳೂ ಇದ್ದಾರೆ. ಗಂಡ ಕೂಡ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಾರೆ. ಆದ್ರೆ 2004ರಲ್ಲಿ ಮದುವೆ ಆಗಿದ್ದ ಈಕೆ 2012ರಲ್ಲಿ ಕಾರಣವೇ ಇಲ್ಲದೆ ಗಂಡನಿಗೆ ಡಿವೋರ್ಸ್ ಕೊಟ್ಟು ಬಿಟ್ಲು. ಅಲ್ಲಿಯವರೆಗೆ GSVM ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದ ಈಕೆ 2013ರಲ್ಲಿ ಸಡನ್ ಆಗಿ ನಾಪತ್ತೆ ಆದ್ಲು. ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ವೈದ್ಯೆಯಾಗಿ ಕೆಲಸಕ್ಕೆ ಸೇರಿಕೊಂಡ್ಲು. ಈಕೆಗೂ ಜೈಷ್ ಲಿಂಕ್ ಇದ್ದಿದ್ರಿಂದ ಮುಜಮ್ಮಿಲ್ ಪರಿಚಯವಾಗಿತ್ತು. ಈಕೆ ಜೈಷ್ ಸಂಘಟನೆಗೆ ಮಹಿಳೆಯರನ್ನ ಸೇರಿಸೋ ಕೆಲಸ ಮಾಡ್ತಿದ್ಲು. ಜೈಷ್ ಉಗ್ರ ಮಸೂದ್ ಅಜರ್ ಸಹೋದರಿ ಜೊತೆಗೂ ಈಕೆಗೆ ಸಂಪರ್ಕ ಇತ್ತು ಅಂತ ವರದಿಯಾಗಿದೆ. ಮುಜಮ್ಮಿಲ್ ಅರೆಸ್ಟ್ ಆದ ಕೂಡಲೇ ಈಕೆ ಹೆದರಿಕೊಂಡಿದ್ದಾಳೆ. ತನ್ನ ಬಳಿ ಇದ್ದ ಶಸ್ತ್ರಾಸ್ತ್ರವನ್ನ ಎಸೆಯೋಕೆ ಟ್ರೈ ಮಾಡಿದಾಳೆ. ಆದ್ರೂ ಪೊಲೀಸರು ಆಕೆಯನ್ನ ಬಂದೂಕು ಸಹಿತ ಅರೆಸ್ಟ್ ಮಾಡಿದ್ದಾರೆ. ಉಗ್ರರಿಗೆ ನೆರವು ನೀಡಿದ ಆರೋಪದಡಿ ಶಾಹೀನ್ ಸಹೋದರ ಪರ್ವೇಜ್ ಅನ್ಸಾರಿಯನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಪರ್ಯಾಸ ಅಂದ್ರೆ ಇವನು ಕೂಡ ವೈದ್ಯನೇ. ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್. 35 ವರ್ಷದ ಅಹಮದ್ ಮೊಹಿಯುದ್ದೀನ್ ಸೈಯದ್ ಹೈದರಾಬಾದ್ ಮೂಲದವನು. ಚೀನಾದಲ್ಲಿ MBBS ಓದಿಕೊಂಡು ಬಂದಿದ್ದ ಈತ ಶವರ್ಮಾ ಅಂಗಡಿ ಇಟ್ಕೊಂಡಿದ್ದ. ಗುಜರಾತ್ ಪೊಲೀಸರು ನವೆಂಬರ್ 9ರಂದು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಆಗ ಈತನ ರೂಮಿನಲ್ಲಿ ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಈ ದುಷ್ಟ ರೈಸಿನ್ ಅನ್ನೋ ಭಯಾನಕ ವಿಷ ತಯಾರಿಸುತ್ತಿದ್ದ. ಅದಕ್ಕೆ ಬೇಕಾದ ಅರಳಿ ಬೀಜ, ಹರಳೆಣ್ಣೆ ಕೂಡ ಈತನ ಬಳಿ ಪತ್ತೆಯಾಗಿದೆ.
ಅಹಮದ್ ಜೊತೆ ಸುಲೈಮನ್ ಶೇಖ್, ಮೊಹಮ್ಮದ್ ಸುಹೇಲ್ ರನ್ನ ಕೂಡ ಬಂಧಿಸಲಾಗಿದೆ. ಈ ಮೂವರು ಸೇರಿಕೊಂಡು ಭೀಕರ ದಾಳಿಗೆ ಪ್ಲಾನ್ ಮಾಡಿದ್ರು. ಈಗಾಗಲೇ ದೆಹಲಿ, ಲಕ್ನೋ, ಅಹಮದಾಬಾದ್ಗೆ ಭೇಟಿ ಕೊಟ್ಟು ಹೇಗೆ ದಾಳಿ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಡಾಕ್ಟರ್ ಸಜದ್ ಮಲ್ಲಿಕ್ ಇವನು ಜಮ್ಮು ಕಾಶ್ಮೀರ ಮೂಲದ ಪುಲ್ವಾಮಾ ಮೂಲದವನು. ನವೆಂಬರ್ 11ರಂದು ಪೊಲೀಸರು ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಯಾವ್ಯಾವ ವೈದ್ಯರು ದೆಹಲಿ ಸ್ಫೋಟದ ಜೊತೆಗೆ ನಂಟು ಹೊಂದಿದ್ದಾರೆ ಅನ್ನೋದನ್ನ ಕಕ್ಕಿಸುತ್ತಿದ್ದಾರೆ. ದಾಳಿ ಹಿಂದೆ ಈತನ ಪಾತ್ರವೂ ಇದೆಯಾ ಅಥವಾ ಉಮರ್ ಉನ್ ನಬಿ ಬಗ್ಗೆ ಮಾಹಿತಿ ಕಲೆ ಹಾಕಲು ವಶಕ್ಕೆ ಪಡೆದಿದ್ದಾರಾ ಅನ್ನೋದು ಸ್ಪಷ್ಟವಾಗಿಲ್ಲ. ಮೌಲ್ವಿ ಇರ್ಫಾನ್ ಅಹಮದ್ ಈತ ಜಮ್ಮು ಕಾಶ್ಮೀರದ ಶೋಪಿಯಾನ್ ಮೂಲದ ಓರ್ವ ಮೌಲ್ವಿ. ಇವನು ವೈದ್ಯರು ಸೇರಿದಂತೆ ಯುವಕರನ್ನ ಭಯೋತ್ಪಾದನೆಗೆ ಪ್ರೇರೇಪಿಸುತ್ತಿದ್ದ, ಬ್ರೈನ್ ವಾಶ್ ಮಾಡ್ತಿದ್ದ. ಅರೆಸ್ಟ್ ಆದ ಡಾಕ್ಟರ್ ಮುಜಮ್ಮಿಲ್ ಈ ಮೌಲ್ವಿಯ ಅಸಲಿಯತ್ತು ಬಿಚ್ಚಿಟ್ಟಿದ್ದ. ಅದರ ಬೆನ್ನಲ್ಲೇ ಪೊಲೀಸರು ಈತನ ಮೇಲೆ ದಾಳಿ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಮೌಲ್ವಿ ಹಫೀಜ್ ಮೊಹಮ್ಮದ್ ಇಷ್ತಿಯಾಕ್. ಈ ಮೌಲ್ವಿ ಹರಿಯಾಣದ ಮೇವಾತ್ ಮೂಲದವನು. ಫರೀದಾಬಾದ್ನ ಅಲ್ ಫಲಾ ಮಸೀದಿಯಲ್ಲಿ ಇಮಾಮ್ ಆಗಿ ಕೂಡ ಗುರುತಿಸಿಕೊಂಡಿದ್ದ. ಅಲ್ ಫಲಾ ಯೂನಿವರ್ಸಿಟಿ ಕಾಂಪ್ಲೆಕ್ಸ್ ನಲ್ಲೇ ಈತನ ಮನೆ ಕೂಡ ಇತ್ತು. ಇವನು ಯೂನಿವರ್ಸಿಟಿಯಲ್ಲಿ ಧಾರ್ಮಿಕ ಗುರುವಾಗಿ ಕೂಡ ಕೆಲಸ ಮಾಡ್ತಿದ್ದ. ಈತನ ಮನೆ ಮೇಲೆ ರೇಡ್ ಮಾಡಿದಾಗ 2,500 kgಯಷ್ಟು ಸ್ಫೋಟಕಗಳು ಪತ್ತೆಯಾಗಿವೆ. ಈತ ಉಗ್ರ ವೈದ್ಯರ ತಂಡಕ್ಕೆ ಅಗತ್ಯವಾದ ನೆರವು ಕೊಡ್ತಿದ್ದ. ಸುರಕ್ಷಿತ ಜಾಗ, ಕನೆಕ್ಷನ್ ಮತ್ತು ದುಡ್ಡು ಕಾಸಿನ ವ್ಯವಸ್ಥೆ ಮಾಡ್ತಿದ್ದ ಅಂತ ಗೊತ್ತಾಗಿದೆ. ಫ್ರೆಂಡ್ಸ್, ಈ ನಮಕ್ ಹರಾಮ್ ಪಡೆ ದೇಶದ ಹಲವು ಕಡೆಗಳಲ್ಲಿ ಭೀಕರ ದಾಳಿಗೆ ಸ್ಕೆಚ್ ಹಾಕಿದ್ವು. ಆದರೆ ಅದನ್ನ ತಡೆಯುವಲ್ಲಿ ಪೊಲೀಸ್ ಮತ್ತು ಭದ್ರತಾ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಉಮರ್ ಒಬ್ಬ ಅರೆಸ್ಟ್ ಆಗ್ಬಿಟ್ಟಿದ್ರೆ ಕೆಂಪುಕೋಟೆ ಬಳಿಯೂ ಸ್ಫೋಟ ಆಗ್ತಾ ಇರ್ಲಿಲ್ವೇನೋ? ಆದ್ರೆ ಹೋಗಿದೆ. ಈ ರಕ್ತ ಪಿಪಾಸುಗಳ ಬಗ್ಗೆ ನಿಮಗೆ ಏನನ್ಸುತ್ತೆ? ಹಾಲುಂಡ ಮೊಲೆಯನ್ನೇ ಸೀಳಿ ರಕ್ತ ಕುಡಿಯೋ ಈ ಪಾಪಿಗಳಿಗೆ ಏನ್ ಶಿಕ್ಷೆ ಕೊಡಬೇಕು? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.